ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ಇದು ಪ್ರಾಬ್ಲಮ್ ಏನಂದ್ರೆ, ಇದು ಹಿಂದಿನ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಯಾರಿಗೆ 4 ಚಕ್ರ ವಾಹನ ಇದೆ ಅವರಿಗೆ BPL ಕಾರ್ಡ್ ನ ರದ್ದುಗೊಳಿಸಿ ಅವರು ಅದನ್ನ APL ಕಾರ್ಡ್ ಮಾಡಿದ್ರು. ಇದೇನಾಗಿದೆ ಅಂದ್ರೆ, ಇದು ಸರಿಸಮಾನವಾಗಿ ಮಾಡಿಲ್ಲ. ರ್ಯಾಂಡಮ್ ಬೇಸಿಸ್ ಅಲ್ಲಿ ಮಾಡಿದ್ರು, ಆಮೇಲೆ ಇದ್ದಕ್ಕಿದ್ದಂಗೆ ಜನ ಹಸ್ತಕ್ಷೇಪ ಮಾಡಿದ್ರು ಅಂತ ಆದೇಶನ ಹಿಂತಗೊಂಡ್ರು. ಆದ್ರೆ ಇದ್ರಲ್ಲಿ ಏನಾಯ್ತು ಅಂದ್ರೆ, ನಮ್ಮ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 600ಕ್ಕಿಂತ ಹೆಚ್ಚು ಈ ತರ 4 ಚಕ್ರ ವಾಹನ ಮಾಲೀಕರಿದಾರಲ್ಲ, ಅವ್ರದ್ದು BPL ಕಾರ್ಡು ಕ್ಯಾನ್ಸಲ್ ಆಯ್ತು. ಇದು ಕ್ಯಾನ್ಸಲೇಷನ್ ಇಂದ ಪ್ರಾಬ್ಲಮ್ ಏನಂದ್ರೆ, ಮಲ್ನಾಡ್ ಭಾಗದಲ್ಲಿ ಎಲ್ಲಾ ಕಡೆನೂ ಬಸ್ಗಳು ಓಡಾಡೋದಿಲ್ಲ. ಅದಲ್ದಲೆ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇದೆ. ಅದರಿಂದ 4 ಚಕ್ರ ವಾಹನದ ಅಗತ್ಯ ಇದೆ. ಈಗ ಸಚಿವರು ಏನು ಉತ್ತರದಲ್ಲಿ ಕೊಟ್ಟಿದ್ದಾರೆ, ಪರಿವರ್ತನೆ ಮಾಡ್ತೀವಿ ಅಂತ ವಾಪಸ್ಸು. ಯಾವಾಗ ಇದನ್ನ ವಾಪಸ್ಸು ಪರಿವರ್ತನೆ ಮಾಡ್ತಾರೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇದ್ರ ಜೊತೆ ನಾನು ಇನ್ನೊಂದು ಪ್ರಶ್ನೆ ಸಚಿವರ ಹತ್ರ ಕೇಳಲಿಕ್ಕೆ, ನಿಮ್ಮ ಅನುಮತಿನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಈ ಪ್ರಶ್ನೆನ ಉತ್ತರದ ನಂತರ ಕೇಳಿ. ಸಚಿವರ ಗಮನಕ್ಕೆ ತಂದಿದ್ದೀನಿ. ಈಗ ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಏನಿರೋದು ಅಂದ್ರೆ, ಕೇಳಿ. ಈ ಫಸ್ಟ್ ಪ್ರಶ್ನೆ ಉತ್ತರ ಕೊಡ್ತಾರಲ್ಲ, ನೆಕ್ಸ್ಟ್ ಕೇಳಿಬಿಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಮಲೆನಾಡು ಪ್ರದೇಶದಲ್ಲಿ 4 ಚಕ್ರದ ವಾಹನಗಳನ್ನು ಓಡಿಸಲಿಕ್ಕೆ ಅನುಕೂಲ ಇರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು, ಅಂದರೆ ಟ್ರ್ಯಾಕ್ಟರು, ಮ್ಯಾಕ್ಸಿ ಕಾಪ್, ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿರುವ ಕುಟುಂಬಗಳನ್ನು ಹೊರತುಪಡಿಸಿ 4 ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳಿಗೂ ಕೂಡ ಅವಕಾಶ ಇರುವುದಿಲ್ಲ. ಕುಟುಂಬದ ವಾರ್ಷಿಕ ಆದಾಯ 1,20,000 ಇರುವವರೆಗೂ ಕೂಡ ಅವಕಾಶ ಇರೋದಿಲ್ಲ. ಹಿಂದಿನ ಸರ್ಕಾರ ಒಂದು ಆರ್ಡರನ್ನು ಹೊರಡಿಸಿ ಇದನ್ನು ರದ್ದು ಮಾಡಿ 2021 ರದ್ದು ಮಾಡಿ 22 ಮತ್ತೆ ಅವರೇ ಅದನ್ನು ತೆಗೆದರು. ಇವತ್ತು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹಿಂದಿನ ಸರ್ಕಾರ ಮತ್ತೆ ವಾಪಸ್ ಪಡೆದಿರುವ ಆರ್ಡರನ್ನು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ 599 BPL ಪಡಿತರ ಚೀಟಿಗಳಿಗೆ ಆ ಆರ್ಡರಿಂದ ಅನಾನುಕೂಲ ಆಗಿತ್ತು. ಮತ್ತೆ 22ರಲ್ಲಿ ಹೊರಡಿಸಿರೋ ಆರ್ಡರಲ್ಲಿ ಅವರಿಗೆ ಮತ್ತೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿದೆ. ಈ 599 BPL ಪಡಿತರ ಚೀಟಿಯವರನ್ನು ಪರಿಶೀಲನೆ ಮಾಡಿ ಮತ್ತೆ ಇವರನ್ನು BPL ಕಾರ್ಡ್ಗೆ ಒಳಪಡಿಸುವಂಥ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಸಚಿವರಿಗೆ ಧನ್ಯವಾದಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಇದೆ. ಅದು ನಮ್ಮ ಅನ್ನಭಾಗ್ಯ ಯೋಜನೆ ಬಗ್ಗೆ. ಆ ಅನ್ನಭಾಗ್ಯ ಯೋಜನೆ ಅಡಿ ನಾವು ಈಗ 5 kg ಅಕ್ಕಿ ಏನ್ ಕೊಡ್ತಾ ಇದೀವಿ, ಅದ್ರ ಜೊತೆ ಇನ್ನೊಂದು 5 kg ಅಕ್ಕಿ ನಾವು ಹೆಚ್ಚುವರಿ ಕೊಡಬೇಕಾಗಿತ್ತು. ಅದನ್ನ ಈಗ ನಮಗೆ ಅಕ್ಕಿ ಲಭ್ಯವಾಗದಿದ್ದ ಕಾರಣಕ್ಕೆ ನಾವು ಪ್ರತಿ ಒಬ್ಬ ಫಲಾನುಭವಿಗೆ 34 ರೂಪಾಯಿ ಅಂತ ಕೊಡ್ತಾ ಇದೀವಿ. ಈಗ ಸಮಸ್ಯೆ ಏನಾಗಿದೆ ಅಂದ್ರೆ, ತಾಂತ್ರಿಕ ದೋಷದಿಂದ ಯಾವಾಗ ಜುಲೈ ತಿಂಗಳಿಂದ ನಾವು 2023ರಿಂದ ಇದನ್ನ ಕೊಡ್ಲಿಕ್ಕೆ ಶುರು ಮಾಡುದು, ಈ ತಾಂತ್ರಿಕ ದೋಷ ಅಂದ್ರೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗದಿದ್ದ ಕಾರಣಕ್ಕೆ ಸುಮಾರು ಜನಕ್ಕೆ ಈ ದುಡ್ಡು 34 ರೂಪಾಯಿ ಏನು ಪ್ರತಿ ಕೆಜಿಗೆ ನಾವು ಕೊಡಬೇಕಾಗಿತ್ತು ಅದು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನ ಆ ತಾಂತ್ರಿಕ ದೋಷಗಳನ್ನ ನನಗೆ ತಿಳಿದ ಹಾಗೆ ಈ ಇಲಾಖೆಯವರು ಸಾಕಷ್ಟು ಮಟ್ಟಕ್ಕೆ ಇದನ್ನ ಸರಿ ಮಾಡಿದ್ದಾರೆ. ನನ್ನ ಪ್ರಶ್ನೆ ಏನಿದೆ ಅಂದ್ರೆ, ಸರಿ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಅರಿಯರ್ಸ್ ಆಗಿದೆಯಲ್ಲ ಅದನ್ನ ನಮ್ಮ ಈ ಇಲಾಖೆ ಏನು ಫಲಾನುಭವಿಗಳಿದ್ದಾರೆ, ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಾ ಇದೆಯೋ ಇಲ್ವೋ, ಕೊಡ್ತಾ ಇಲ್ಲ ಅಂದ್ರೆ ಯಾಕೆ ಕೊಡ್ತಾ ಇಲ್ಲ, ಅದು ಕೊಡಬೇಕು ಅಂತ ನನ್ನ ಒತ್ತಾಯ. ಅಧ್ಯಕ್ಷರೇ, ನಂದು ಪ್ರಶ್ನೆ. ಅವರು BPL ಕಾರ್ಡ್ ಬಗ್ಗೆ ಕೇಳಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ ಏನು ಮಾಡ್ತೀನಿ ಅಂತ. ನನ್ಗಿರೋ ಇನ್ಫಾರ್ಮೇಶನ್ ನಮ್ಮ ಉಪನಾಯಕರು ಹೇಳಿದ್ರು, ಇಡೀ ರಾಜ್ಯದಲ್ಲಿ BPL ಕಾರ್ಡ್ ಕೊಡೋದೇ ನಿಲ್ಸ್ಬಿಟ್ಟಿದ್ದೀರಾ ಅಂತ. ಪೂರ್ತಿ ನಿಲ್ಸ್ಬಿಟ್ಟಿದ್ದೀರಾ?
ಮತ್ತೆ ಮಾತಾಡ್ತಾರೆ ಸರ್ವರ್ ಡೌನು ಅದು ಇದು ಏನ್ ಡೌನು ಅಂತ. ನನಗನ್ಸ್ತತೆ ಈ 5 ಗ್ಯಾರಂಟಿಗೆ ಸಂಖ್ಯೆ ಜಾಸ್ತಿ ಆಗಬಾರ್ದು ಅಂತ ಏನಾನ ನಿಲ್ಸಿದೀರಾ, ಇಲ್ಲ ರಿಯಲ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಕಳೆದ 6 ತಿಂಗಳಿಂದ ಸರ್ವರ್ ಪ್ರಾಬ್ಲಮ್ ಇದೆಯಾ, ಇಲ್ಲ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ದೀರಾ, ಕಳೆದ 6 ತಿಂಗಳಲ್ಲಿ ಎಷ್ಟು ಕೊಟ್ಟಿದ್ದೀರಾ? ನೀವು ಗೊತ್ತಿದೆ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ, ವರ್ಷ ಜನಸಂಖ್ಯೆ ಜಾಸ್ತಿ ಆಗೇ ಆಗ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಸ್ಟಾಪ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್. ದಯವಿಟ್ಟು ಅದನ್ನ ಸದನಕ್ಕೆ ಮಾಹಿತಿ ಕೊಟ್ಟರೆ ಒಳ್ಳೇದು. ಅಣ್ಣ ನೀವ ನಿಲ್ಸಿದ್ದದು ತಮ್ಮ ಸರ್ಕಾರದಾಗನ ಮಾಡೋಣ. ಅಲ್ಲ ನಾನ್ ನಿಲ್ಸಿದ್ದು ನೀವು ಅಂತ ಹೇಳಿದೆ. ಮಾಡ್ತಾ ಈಗ ಈಗಷ್ಟೇ ಯಾಕಷ್ಟು ಒದ್ದಾಡ್ತೀರಿ? ಓಪನ್ ಮಾಡ್ಲಿ ಅಂತ ನಿಮ್ಮನ್ನು ನೋಡಿ. ಕ್ವಶನ್ ಅವ್ರಿಗೆ ಚರ್ಚೆ ಮಾಡಬೇಡಿ. ಯಾರಿಗೆ ಅರ್ಹರಿಗೆ ಕೊಡಿ, ಅನರ್ಹರಿಗೆ ಕೊಡಿ ಅಂತ ನಾವು ಎಲ್ಲೂ ಹೇಳೋದಿಲ್ಲ. ಆದ್ರೆ ದಿನ ತಾಲೂಕು ಆಫೀಸಿಗೆ ಹೋಗೋದು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು ಇದಾಗಿದೆ. ಅತ್ಯಂತ ನಿರ್ಗತಿಕರಿಗೆ, ಬಡವರಿಗೆ ಮನೆಯಲ್ಲಿ ಡಿವೈಡ್ ಆಗಿದ್ದಾರೆ, ಅಣ್ಣ ತಮ್ಮ ಡಿವೈಡ್ ಆಗಿದ್ದಾರೆ. ಅವ್ರ ಕಾರ್ಡ್ಗಳು ಬದಲಾವಣೆ ಆಗಬೇಕು. ಅದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಇದ್ರೆ ನೀವು ಯಾರಿಗೆ ಕೊಡೋದು? ಮತ್ತೆ ಅಧ್ಯಕ್ಷರೇ, ಅದರಿಂದಲೂ ಅನಾರೋಗ್ಯದಿಂದ ಇರುವವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಬೇಕಾಗಿ ಆ ಮೆಡಿಕಲ್ನವರಿಗೆ ಒಂದು ರೀತಿಯ 3 ದಿನ ಆಪರೇಟ್ ಮಾಡ್ತೀರಾ, ಅದರಲ್ಲಿ ಇರುವುದಿಲ್ಲ. ಅವ್ರು ಬಂದು 3 ದಿವಸ ಕಾದು ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ 1 ತಿಂಗಳು ಕಾಯ್ಬೇಕು ಇನ್ನು 3 ದಿವಸಕ್ಕೆ. ಅದಕ್ಕೆ ಕಂಟಿನ್ಯೂ 1 ತಿಂಗಳು ಕೊಡಿ, ಅರ್ಹರಿಗೆ ಮಾತ್ರ ಅದನ್ನು ಓಪನ್ ಮಾಡ್ಲಿಕ್ಕೆ ಕೊಡಿ ದಯವಿಟ್ಟು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಅಧ್ಯಕ್ಷರೇ, BPL ಕಾರ್ಡ್ಗಳನ್ನ ಅನಧಿಕೃತವಾಗಿ ಬಹಳ ಆರ್ಥಿಕವಾಗಿ ಬಹಳ ಮುಂದಿರತಕ್ಕಂಥ ಜನರು ಸಹ ತಗೊಂಡ್ರೆ ಅದನ್ನು ಸಹ ಪತ್ತೆ ಹಚ್ಚಿ ಆ BPL ಕಾರ್ಡ್ ಅನ್ನ ತಗೊಂಡಿರ್ತಕ್ಕಂಥ ಕಡಿತಗೊಳಿಸಿ ಬಡವರಿಗೆ ಸಿಗೋ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಬಸಂತಪ್ಪ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಅಂತ ಅವರಿದ ಪಟ್ಟಿಗೊಡಿ. ಈಗ ಅಷ್ಟೇ ಮಾನ್ಯ ಎಲ್ಲ ಮಾಹಿತಿ ಅವ್ರ ಹತ್ರ ಇರುತ್ತೆ, ಆದ್ರೂ ಅವರು ತೆಗಿಯಕ ಅವರು ಇಷ್ಟಪಡೋದಿಲ್ಲ ಸರ್. ಮಾಹಿತಿ ಎಲ್ಲ ಅವ್ರ ಹತ್ರ ಇರುತ್ತೆ. ಓಕೆ ಮಂತ್ರಿ ಹೇಳಿ ಉತ್ತರ ಕೊಡಿ. ಆಯ್ತು ಹೇಳಿದ್ರಲ್ಲ, ಅದನ್ನ ಹೇಳಿದ್ದಾರೆ. ತಿದ್ದುಪಡಿ ಸೇರಿಸಲಿಕ್ಕೆ ಮೆಡಿಕಲ್ ಎಲ್ಲ ಕೂಡ ಹೇಳಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರಿಗೆ ಒತ್ತಾಯ ಇದೆ. ಆಲ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಕಾರ್ಡ್ ಸಮಸ್ಯೆ ಇದೆ, ಮಂತ್ರಿ ಅವರು ಸರಿಪಡಿಸಬೇಕು. ಓಕೆ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯಗಳು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಹಿಂದಿನ ಸರ್ಕಾರ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ ವಿತರಣೆ ಮಾಡದೆ 2,95,000 ಕಾರ್ಡುಗಳು ಪೆಂಡಿಂಗ್ ಇತ್ತು. ಆ ಕಾರ್ಡುಗಳನ್ನು ತಕ್ಷಣ ಪರಿಶೀಲನೆ ಮಾಡಿ APL ಕಾರ್ಡ್ ಯಾವುದು, ಅದರಲ್ಲಿ BPL ಕಾರ್ಡ್ ಯಾವುದು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ನಾನು ಬಂದ ತಕ್ಷಣ ಇದನ್ನ ಕಾರ್ಯಕ್ರಮವನ್ನು ಹಾಕ್ಕೊಂಡ್ವಿ. ಇದರ ಪ್ರಕಾರ ಇಲ್ಲಿವರೆಗೂ ಕೂಡ 57,000 ಹೊಸ ಕಾರ್ಡ್ಗಳನ್ನು ನೀಡಲಾಗಿದೆ. 2,95,000 ಪರಿಶೀಲನೆ ಮಾಡಿ ಜಾಯಿಂಟ್ ಡೈರೆಕ್ಟ್ರು, ಡೆಪ್ಯೂಟಿ ಡೈರೆಕ್ಟ್ರು ಸ್ಥಳ ತನಿಖೆ ಮಾಡಿ ಈ ತೀರ್ಮಾನ ಮಾಡಬೇಕಾಗಿದೆ. ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ಗಾಗಿ ಯಾರು ಅರ್ಜಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅವೆಲ್ಲರಿಗೂ ಕೂಡ ತಕ್ಷಣ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದೇವೆ. ಅದರ ಪ್ರಕಾರ 744 ಜನರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದೆ. ಉಳಿದಂಥ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ನಾನು ವಾಯ್ದೆ ಕೂಡ ಕೊಟ್ಟಿದ್ದೇನೆ. ಮಾರ್ಚ್ 31 ಒಳಗಡೆ 2,95,000 ಕಾರ್ಡ್ಗಳು ಹಿಂದಿನ ಸರ್ಕಾರದಲ್ಲಿ ಬಂದು ಪೆಂಡಿಂಗ್ ಇದ್ದದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಆದೇಶವನ್ನು ಕೊಟ್ಟಿದ್ದೀವಿ. ಮಾರ್ಚ್ 31 ಒಳಗಡೆ ಎಲ್ಲ 2,95,000 ಕಾರ್ಡನ್ನು ನಾವು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ. ಎರಡನೇದು ಬಹಳ ಮುಖ್ಯವಾದಂಥ ವಿಷಯನ ಹೊಸ ಕಾರ್ಡ್ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. BPL ಕಾರ್ಡ್ ಕೂಡ ಹೊಸದು ಕೊಡೋಕ್ಕೆ ಅನಾನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಈ 31 ಒಳಗಡೆ ಸಂಪೂರ್ಣವಾಗಿ ಇವನು ವಿಲೇ ಮಾಡಿ ಅದಾದ ಮೇಲೆ ಮತ್ತೆ ಹೊಸದಾಗಿ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದರಲ್ಲಿ ನಮ್ಮ ಸಭಾಧ್ಯಕ್ಷರೇ ಕೇಳಿದರು, APL ಕಾರ್ಡ್ ಕೊಡೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ, APL ಕಾರ್ಡ್ ಕೊಡಬೇಕು ಅಂತ
ಸನ್ಮಾನ್ಯ ಅಧ್ಯಕ್ಷ ಕೂಡ ಕೇಳಿದರು. ಏಪ್ರಿಲ್ 1ನೇ ತಾರೀಕಿನಿಂದ BPL ಆಗಲಿ APL ಆಗಲಿ ಬಂದಂತ ಎಲ್ಲಾ ಕಾರ್ಡ್ಗಳು ಕೂಡ ಆ ಕಾರ್ಡ್ಗಳು ಕೂಡ ಲೇಟ್ ಮಾಡದೆ ಅದನ್ನು ಕೂಡ 3 ತಿಂಗಳೊಳಗಡೆ ಬಂದಂತ ಅರ್ಜಿಗಳನ್ನು ಒಂದೊಂದು ತಿಂಗಳಲ್ಲಿ ಬಂದ ಅರ್ಜಿಗಳನ್ನು ಇನ್ನೊಂದು ತಿಂಗಳು ಇವತ್ತು ಏಪ್ರಿಲ್ ಎಂಡ್ ವರೆಗೂ ಬಂದಿದ್ದನ್ನ ಮೇ ಎಂಡ್ ಒಳಗಡೆ ಫೈಸಲ್ ಮಾಡುವಂಥದ್ದನ್ನ ಒಂದು ಡಿಸ್ಕಷನ್ ಮಾಡಿದ್ದೀವಿ. ಆ ಪ್ರಕಾರ ಮಾಡ್ತೀವಿ. 2,95,000 ಕಾರ್ಡ್ ಪರಿಶೀಲನೆ ಮಾಡಿ ಫೈಸಲ್ ಆದ ತಕ್ಷಣ ಈ 2 ಕಾರ್ಡ್ಗಳು APL ಆಗ್ಬೋದು BPL ಆಗ್ಬೋದು ಅದನ್ನ ನಾವು ಏಪ್ರಿಲ್ 1ರಿಂದ ಪ್ರಾರಂಭ ಮಾಡ್ತೀವಿ. ಇದನ್ನು ಫೈಸಲಾಗಬೇಕಾಗಿದೆ. ಅಲ್ಲಿವರೆಗೂ ನನಗೆ ಟೈಮ್ ಬೇಕಾಗಿದೆ. ಅದನ್ನು ಮಾಡ್ತೀನಿ ನನ್ನ ಮಾತನ್ನ ಸಭೆಗೆ ಹೇಳ್ತೀನಿ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ನಾನು ಆಶ್ವಾಸನೆ ಕೊಡ್ತೀನಿ. ಅಲ್ಲ, ಅದು ಉತ್ತರ ಕೊಡ್ಲಿಲ್ಲ ಪ್ರಶ್ನೆಗೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ